ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಬ್ಯೂಟಿಫುಲ್ ಆಗಿರೋ ಐ ಶ್ಯಾಡೋ ಲುಕ್ಕನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ಡಬಲ್ ಶಿಮರಿ ಶೇಡನ್ನು ಹೇಗೆ ಹೈಲೈಟಿಂಗಿಗೆ ನಾನು ಯೂಸ್ ಮಾಡಿದ್ದೀನಿ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಫಸ್ಟ್ ನಾನಿಲ್ಲಿ ಯು ಕ್ಯಾನ್ ಬಿ ಅವರ ಪ್ರಿಟಿ ಆಲ್ ಸೆಟ್ ಪ್ಯಾಲೆಟನ್ನು ಯೂಸ್ ಮಾಡಿಕೊಂಡು ಒಂದು ಪೀಚ್ ಶೇಡಿಂದ ನನ್ನ ಟ್ರಾನ್ಸಿಷನನ್ನು ಕ್ರಿಯೇಟ್ ಮಾಡ್ಕೋತೀನಿ. ನಮಗೆ ಎಷ್ಟು ಇಂಟೆನ್ಸಿಟಿ ಬೇಕೋ ಆ ಇಂಟೆನ್ಸಿಟಿಲಿ ನಾವು ಈ ಟ್ರಾನ್ಸಿಷನ್ ಕಲರನ್ನು ಸೆಟ್ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ 3ರಿಂದ 4 ಬಾರಿ ಈ ರೀತಿ ಕಲರನ್ನು ಪಿಕ್ ಮಾಡಿಕೊಂಡು ಈ ಶೇಡನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಒಂದು ಸ್ಮಾಲ್ ಫ್ಲಫಿ ಬ್ರಷ್ ಸಹಾಯದಿಂದ ಈ ರೀತಿ ಬ್ಲೆಂಡ್ ಮಾಡ್ತಾ ಹೋಗ್ತೀನಿ. ನಂತರ ನಾನಿಲ್ಲಿ ನನ್ನ ಕ್ರೀಸ್ಗೆ ಈ ರೀತಿ ಒಂದು ಡಾರ್ಕ್ ವೈಲೆಟ್ ಕಲರ್ ಅಥವಾ ಪರ್ಪಲ್ ಕಲರ್ನ ಯೂಸ್ ಮಾಡಿಕೊಂಡು ಈ ರೀತಿ ಔಟರ್ ವಿಯಲ್ಲಿ ಮಾತ್ರ ಇದನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಒಂದು ಪೆನ್ಸಿಲ್ ಬ್ರಷ್ ಸಹಾಯದಿಂದ ಈ ರೀತಿ ಒಂದು ಔಟರ್ ವಿಯನ್ನು ಡ್ರಾ ಮಾಡ್ಕೋತೀನಿ. ಈ ರೀತಿ ವಿಯನ್ನು ಕ್ರಿಯೇಟ್ ಮಾಡ್ಕೊಂಡಿದ ನಂತರ ನಾನು ಒಳಗಡೆಗೆ ಈ ಒಂದು ಕಲರನ್ನು ಫಿಲ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ಈ ಒಂದು ಕಲರ್ನ ಇಂಟೆನ್ಸಿಟಿಯನ್ನು ನಾನು ಡಾರ್ಕ್ ಮಾಡ್ತಾ ಹೋಗ್ತೀನಿ. ನಮಗೆ ಕಲರ್ ಇಂಟೆನ್ಸಿಟಿ ಬಂದು ಎಷ್ಟು ಬೇಕಾಗುತ್ತೋ ಅದಕ್ಕೆ ತಕ್ಕ ಹಾಗೆ ನಾವು ಕಲರನ್ನು ಪಿಕ್ ಮಾಡ್ತಾ ಈ ರೀತಿ ಡಾರ್ಕ್ನೆಸ್ನ ಜಾಸ್ತಿ ಮಾಡ್ತಾ ಹೋಗಬೇಕಾಗತ್ತೆ. ನಂತರ ನಾನಿಲ್ಲಿ ಒಂದು ಮೀಡಿಯಂ ಪರ್ಪಲ್ ಶೇಡನ್ನು ತಗೊಂಡು ಈ ರೀತಿ ಎಡ್ಜಸ್ ಅನ್ನು ಮಾತ್ರ ಇಲ್ಲಿ ನಾನು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನಾವು ಮಾಡೋದ್ರಿಂದ ಒಂದು ಬ್ಯೂಟಿಫುಲ್ ಆಗಿರೋ ಟ್ರಾನ್ಸಿಷನ್ ನಮಗೆ ಸಿಗತ್ತೆ. ಈ ರೀತಿ ಎಡ್ಜಸ್ ಅನ್ನು ನಾನು ನನ್ನ ಪೆನ್ಸಿಲ್ ಬ್ರಷ್ ಸಹಾಯದಿಂದನೇ ಬ್ಲೆಂಡ್ ಮಾಡ್ಕೋತೀನಿ, ಅಥವಾ ಫ್ಲಫಿ ಬ್ರಷ್ ಸಹಾಯದಿಂದ ಕೂಡ ನೀವು ಇದನ್ನ ಬ್ಲೆಂಡ್ ಮಾಡ್ಕೋಬಹುದು. ಈ ಒಂದು ಐ ಶ್ಯಾಡೋ ಅಲ್ಲಿ ನಾನು ಡಬಲ್ ಅಥವಾ ಡ್ಯುಯಲ್ ಶಿಮರಿ ಶೇಡ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಒಂದು ಸಿಲ್ವರ್ ಶಿಮರಿ ಶೇಡ್ ಅನ್ನ ಒಂದು ಫ್ಲಾಟ್ ಬ್ರಷ್ ಸಹಾಯದಿಂದ ಈ ರೀತಿ ನನ್ನ ಕ್ರೀಸ್ ಲೈನ್ ಅಲ್ಲಿ ಅಪ್ಲೈ ಮಾಡ್ಕೋತೀನಿ. ಇದನ್ನ ನಾನು ನನ್ನ ಹಾಫ್ ಆಫ್ ದ ಐಲಿಡ್ಗೆ ಫಿಲ್ ಮಾಡೋದಿಲ್ಲ, ಜಸ್ಟ್ ನನ್ನ ಕ್ರೀಸ್ ಲೈನ್ ಅಲ್ಲಿ ಮಾತ್ರ ಇದನ್ನ ಅಪ್ಲೈ ಮಾಡ್ಕೋತೀನಿ. ಈ ರೀತಿ ಒಂದು ಫ್ಲಾಟ್ ಬ್ರಷ್ ಸಹಾಯದಿಂದ ನೀವು ಹಚ್ಕೋಬಹುದು. ಇಲ್ಲಿ ನಾನು ಎಕ್ಸ್ಟ್ರಾನ ಡಸ್ಟ್ ಆಫ್ ಮಾಡಿಕೊಂಡು ನಂತರ ನಾನಿಲ್ಲಿ ಒಂದು ಪರ್ಪಲ್ ಶಿಮರಿ ಶೇಡಿಂದ ಇದನ್ನು ನನ್ನ ಸಿಲ್ವರ್ ಶೇಡ್ ಕೆಳಗಡೆ ಅಪ್ಲೈ ಮಾಡ್ತಾ ಹೋಗ್ತೀನಿ. ಯೂಶುವಲ್ ಆಗಿ ನಾವು ಒಂದು ಶಿಮರಿ ಶೇಡನ್ನು ಈ ಒಂದು ಇನ್ನರ್ ಕಾರ್ನರ್ಸಲ್ಲಿ ಯೂಸ್ ಮಾಡ್ತೀವಿ, ಬಟ್ ನಾವಿಲ್ಲಿ ಡ್ಯುಯಲ್ ಶೇಡ್ಸನ್ನು ಯೂಸ್ ಮಾಡ್ಕೋತಾ ಇದ್ದೀವಿ. ಈ ರೀತಿ ಮಾಡೋದ್ರಿಂದ ಐ ಶ್ಯಾಡೋ ಬಂದು ತುಂಬ ವೈಬ್ರೆಂಟ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೇ ರೀತಿ ಈ ಒಂದು ಐ ಶ್ಯಾಡೋ ಲುಕ್ಕನ್ನು ನೀವು ಪಾರ್ಟಿಗೆ ವೇರ್ ಮಾಡೋದ್ರಿಂದ ತುಂಬ ಬ್ಯೂಟಿಫುಲ್ ಆಗಿ ವೈಬ್ರೆಂಟ್ ಆಗಿ ಅದೇ ರೀತಿ ಬೋಲ್ಡ್ ಆಗಿ ಕಾಣಿಸುತ್ತೆ. ಇಲ್ಲಿ ನಾನು ನನ್ನ ಶಿಮರಿ ಶೇಡನ್ನು ಮತ್ತಷ್ಟು ಹೈಲೈಟ್ ಮಾಡಿಕೊಂಡು ನನ್ನ ಇನ್ನರ್ ಕಾರ್ನರ್ಸ್ಗೆ ಸೇಮ್ ಸಿಲ್ವರ್ ಶಿಮರಿ ಶೇಡನ್ನು ಅಪ್ಲೈ ಮಾಡಿಕೊಂಡು ನಂತರ ನಾನಿಲ್ಲಿ ಒಂದು ಪರ್ಪಲ್ ಕಲರಿಂದ ನನ್ನ ಡ್ರಾಪ್ ಶ್ಯಾಡೋವನ್ನು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ ನಾನು ಒಂದು 3ರಿಂದ 4 ಬಾರಿ ಕಲರನ್ನು ಪಿಕ್ ಮಾಡಿಕೊಂಡು ಈ ರೀತಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಒಂದು ಡಾರ್ಕ್ ಪರ್ಪಲ್ ಅಥವಾ ಡಾರ್ಕ್ ವೈಲೆಟ್ ಶೇಡನ್ನು ಪಿಕ್ ಮಾಡಿಕೊಂಡು ಈ ರೀತಿ ನನ್ನ ವಾಟರ್ ಲೈನ್ ಕೆಳಗಡೆ ಈ ರೀತಿ ಅಪ್ಲೈ ಮಾಡ್ತಾ ಹೋಗ್ತೀನಿ, ಒಂದು ಟ್ರಾನ್ಸಿಷನನ್ನು ಕ್ರಿಯೇಟ್ ಮಾಡೋದಕ್ಕೆ. ನೀವು ಇದಕ್ಕೆ ಡಾರ್ಕ್ನೆಸ್ ಬೇಕಾದಲ್ಲಿ ಒಂದು ಸ್ವಲ್ಪ ಬ್ಲ್ಯಾಕ್ನ ಕೂಡ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬಹುದು. ಇದೇ ಒಂದು ಶೇಡನ್ನು ನಾನು ನನ್ನ ಔಟರ್ ವಿಗೆ ಕೂಡ ಅಪ್ಲೈ ಮಾಡಿಕೊಂಡು ನಂತರ ನಾನಿಲ್ಲಿ ಐಲೈನರಿಂದ ನನ್ನ ವಿಂಗನ್ನು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ನಾನು ಇಲ್ಲಿ ಕೇವಲ ವಿಂಗನ್ನು ಮಾತ್ರ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ವಿಂಗ್ಗೆ ಒಂದು ಫ್ರೇಮನ್ನು ಕ್ರಿಯೇಟ್ ಮಾಡಿಕೊಂಡು ನಂತರ ನಾನು ಐಲೈನರನ್ನು ಫಿಲ್ ಮಾಡ್ತಾ ಹೋಗ್ತೀನಿ. ಇದನ್ನು ಫಿನಿಶ್ ಮಾಡಿಕೊಂಡು ನಾನು ನನ್ನ ಲ್ಯಾಶಸ್ನ ಕೂಡ ಇಲ್ಲಿ ಅಪ್ಲೈ ಮಾಡ್ಕೋತೀನಿ.
ಕಾಜಲ್ ಹಾಗೆ ಲ್ಯಾಶಸನ್ನು ಅಪ್ಲೈ ಮಾಡ್ಕೊಂಡಿದ ನಂತರ ಇದು ನನ್ನ ಫೈನಲ್ ಲುಕ್. ನೀವೇ ನೋಡ್ತಿರ್ಬೋದು ಐ ಶ್ಯಾಡೋ ಬಂದು ಎಷ್ಟು ವೈಬ್ರೆಂಟ್ ಆಗಿ ಅದೇ ರೀತಿ ಬೋಲ್ಡ್ ಆಗಿ ಬಂದಿದೆ ಅಂತ ಹೇಳಿ. ನೀವು ಇದನ್ನು ಪಾರ್ಟೀಸ್ಗೆ ಅಥವಾ ನೈಟ್ ಈವೆಂಟ್ಸ್ಗೆ ಆರಾಮಾಗಿ ವೇರ್ ಮಾಡ್ಬೋದು. ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಇದನ್ನು ನೀವು ಯಾವುದೇ ಒಂದು ಕಲರ್ ಕಾಸ್ಟ್ಯೂಮ್ಗೆ ಕೂಡ ಅಪ್ಲೈ ಮಾಡ್ಕೋಬೋದು. ಫಾಲ್ಸ್ ಲ್ಯಾಶಸನ್ನು ಹೇಗೆ ಪರ್ಫೆಕ್ಟ್ ಆಗಿ ವೇರ್ ಮಾಡ್ಬೋದು ಅಂತ ಹೇಳಿ ನನ್ನ ಚಾನಲಲ್ಲಿ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ಚೆಕ್ ಮಾಡೋದನ್ನು ಮರಿಬೇಡಿ. ಈ ಒಂದು ಬ್ಯೂಟಿಫುಲ್ ಆದ ಐ ಮೇಕಪ್ಪನ್ನು ನೀವೆಲ್ಲರೂ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಲವ್ಸ್ ಮೇಕಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.